ಪ್ರೀತಿಯ ವಿದ್ಯಾರ್ಥಿಗಳೇ, ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಇತಿಹಾಸದ ಮೇಲೆ ಅದರ ಪ್ರಭಾವ ಈ ಒಂದು ವಿಡಿಯೋ ಸರಣಿಯ 3ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದೆರಡು ಭಾಗದಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳಾದ ಉತ್ತರದ ಪರ್ವತ ಶ್ರೇಣಿ ಮತ್ತು ಉತ್ತರದ ಮೈದಾನಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಇನ್ನೊಂದು ಭೌಗೋಳಿಕ ಲಕ್ಷಣವಾದಂತಹ ಪರ್ಯಾಯ ಪ್ರಸ್ಥಭೂಮಿಯ ವಿಶೇಷತೆಗಳು ಮತ್ತು ಭಾರತದ ಇತಿಹಾಸ ಮೇಲೆ ಪರ್ಯಾಯ ಪ್ರಸ್ಥಭೂಮಿಯ ಪ್ರಭಾವದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಮೊದಲನೆಯ ಲಕ್ಷಣವಾದಂತಹ ಉತ್ತರದ ಪರ್ವತ ಶ್ರೇಣಿಗಳು ಭಾರತದ ಉತ್ತರ ದಿಕ್ಕಿನಲ್ಲಿ ಸುಮಾರು 2500 ಕಿಲೋಮೀಟರ್ ಉದ್ದದವರೆಗೆ ವ್ಯಾಪಿಸಿವೆ. ಈ ಪರ್ವತಗಳಲ್ಲಿರುವಂತಹ ಬೆಟ್ಟಗಳು ಸಮುದ್ರದ ಮಟ್ಟದಿಂದಿರುವಂತಹ ಎತ್ತರವನ್ನು ಅವಲಂಬಿಸಿ ಶಿವಾಲಿಕ್ ಬೆಟ್ಟಗಳು ಅಂದರೆ ಪಾದ ಬೆಟ್ಟಗಳು, ಹಿಮಾಚಲ್ ಬೆಟ್ಟಗಳು ಅಂದರೆ ಮಧ್ಯ ಹಿಮಾಲಯ, ಕೊನೆಯದಾಗಿ ಅತ್ಯಂತ ಎತ್ತರವಿರುವಂತಹ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಪರ್ವತಗಳು ಎಂದು ನಾವು 3 ಭಾಗಗಳಲ್ಲಿ ಅಧ್ಯಯನ ಮಾಡುತ್ತೇವೆ. ಈ ಹಿಮಾಲಯ ಪರ್ವತ ಶ್ರೇಣಿ ಉತ್ತರದಿಂದ ಬೀಸುವ ತಂಪು ಗಾಳಿ ಸೈಬೇರಿಯನ್ ಗಾಳಿಗಳನ್ನು ತಡೆಯೊಡ್ಡಿದೆ. ಅಷ್ಟೇ ಅಲ್ಲ, ಇದರ ಎತ್ತರದಿಂದಾಗಿ ಉತ್ತರದಿಂದ ಯಾವುದೇ ದಾಳಿಗಳು ಭಾರತ ಮೇಲೆ ನಡೆದಿಲ್ಲ. ಇದೇ ಸಂದರ್ಭದಲ್ಲಿ ವಾಯುವ್ಯದಲ್ಲಿರುವಂತಹ ಖೈಬರ್, ಬೋಲಾನ್, ಗೋಮಾಲ್ ಕಣಿವೆಗಳಿಂದ ಮಧ್ಯ ಏಷ್ಯನ್ನರು ಭಾರತಕ್ಕೆ ಪ್ರವೇಶಿಸಿದ್ದಾರೆ. ಅವರು ದಾಳಿಕೋರರಾಗಿರಬಹುದು ಅಥವಾ ವಲಸಿಗರಾಗಿರಬಹುದು. ಇನ್ನು ಈ ಒಂದು ಭಾರತದ ಇನ್ನೊಂದು ಲಕ್ಷಣವೆಂದರೆ ಅದು ಉತ್ತರದ ಮೈದಾನಗಳು. ಸುಮಾರು 2400 ಕಿಲೋಮೀಟರ್ ಉದ್ದವಾಗಿ ಭಾರತದ ಮಧ್ಯಭಾಗದಲ್ಲಿ ವ್ಯಾಪಿಸಿರುವಂತಹ ಈ ಮೈದಾನಗಳು ಪ್ರಮುಖವಾಗಿ 3 ನದಿ ವ್ಯವಸ್ಥೆಗಳಿಂದಾಗಿ ಹುಟ್ಟಿವೆ. ಸಿಂಧೂ ನದಿ ವ್ಯವಸ್ಥೆ, ಅದೇ ರೀತಿ ಗಂಗಾ ನದಿ ವ್ಯವಸ್ಥೆ ಮತ್ತು ಬ್ರಹ್ಮಪುತ್ರ ನದಿ ವ್ಯವಸ್ಥೆ. ಇವು ತಮ್ಮ ಹರಿಯುವಿಕೆಯೊಂದಿಗೆ ಈ ಒಂದು ಭಾಗದಲ್ಲಿ ತಂದು ಹಾಕುವಂತಹ ಮೆಕ್ಕಲು ಮಣ್ಣಿನಿಂದ ಈ ಒಂದು ಉತ್ತರದ ಮೈದಾನಗಳು ರಚನೆಗೊಂಡಿವೆ. ಈ ಉತ್ತರದ ಮೈದಾನಗಳು ಅತ್ಯಂತ ಫಲವತ್ತಕಾರಿಯಾಗಿರುವುದರಿಂದ ಈ ಒಂದು ಪ್ರದೇಶವು ಸಂಪದ್ಭರಿತವಾಗಿದ್ದು ವಿದೇಶಿ ದಾಳಿಗಳಿಗೆ ತುತ್ತಾಗಿದೆ. ಇಲ್ಲಿ ಭೂಮಿ ಅತ್ಯಂತ ಹೆಚ್ಚು ಫಲವತ್ತಾಗಿರುವುದರಿಂದ ಇಲ್ಲಿ ಉತ್ಪಾದಕತೆ ಹೆಚ್ಚಾಗಿದ್ದು ಮಹಾನಗರಗಳು, ಮಹಾ ಸಾಮ್ರಾಜ್ಯಗಳು ಈ ಒಂದು ಭಾಗದಲ್ಲಿ ಜನಿಸಿವೆ. ಅದೇ ರೀತಿ ಭಾರತಕ್ಕೆ ಪ್ರವೇಶಿಸಬೇಕಾದರೆ ಈ ಮೈದಾನದ ಪ್ರಾರಂಭದಲ್ಲಿರುವ ಪಾಣಿಪತ್ ಎಂಬ ಒಂದು ರಣಭೂಮಿಯಿಂದಲೇ ಭಾರತ ಮೈದಾನಕ್ಕೆ ಪ್ರವೇಶಿಸಬೇಕಾಗಿತ್ತು. ಹೀಗಾಗಿ ಈ ಒಂದು ಪಾಣಿಪತ್ದಲ್ಲಿ ಭಾರತದ ಇತಿಹಾಸ ಬದಲಿಸುವ 3 ಅತಿ ಮುಖ್ಯ ಯುದ್ಧಗಳು ಜರುಗಿದವು. ಮೊದಲನೇ ಪಾಣಿಪತ್ ಕದನ, ಎರಡನೇ ಪಾಣಿಪತ್ ಕದನ ಮತ್ತು 3ನೇ ಪಾಣಿಪತ್ ಕದನ ಎಂದು ನಾವು ಗುರುತಿಸುತ್ತೇವೆ. ಅದೇ ರೀತಿ ಸಾಂಸ್ಕೃತಿಕ ಅಭಿವೃದ್ಧಿ ಕೂಡ ಈ ಒಂದು ಪ್ರದೇಶ ಸಾಕ್ಷ್ಯಕರಣಗೊಂಡಿತು. ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿಯೇ ಅತ್ಯಂತ ದೊಡ್ಡದು. ಭೂ ಇತಿಹಾಸದ ಪ್ರಕಾರ ಇದು ಅತಿ ಪುರಾತನವಾಗಿದ್ದು ಭೂಖಂಡಗಳ ಆರಂಭದಲ್ಲಿದ್ದ ಗೋಂಡ್ವಾನ ಭೂರಾಶಿಯ ಒಂದು ಭಾಗವಾಗಿತ್ತು ಎಂದು ಭೂವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಈ ಪ್ರಸ್ಥಭೂಮಿಯು ಸಿಂಧೂ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ. ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯ ವಾಯುವ್ಯ ಭಾಗದಲ್ಲಿ ಈ ಒಂದು ಭಾಗದಲ್ಲಿ ಅರಾವಳಿ ಶ್ರೇಣಿ ಇದೆ.
ಅತ್ಯಂತ ಪುರಾತನ ಮಡಿಕೆ ಪರ್ವತ ಈ ಅರಾವಳಿ ಶ್ರೇಣಿಯಾಗಿದ್ದು, ಇಲ್ಲಿ ಗುರು ಶಿಖರ್ ಎಂಬುದು ಅತ್ಯಂತ ಎತ್ತರವಾದ ಶಿಖರ. ಇನ್ನ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯ ಈ ಭಾಗದಲ್ಲಿ ಮಾಳವಾ ಪ್ರಸ್ಥಭೂಮಿ ಇದೆ. ಮಾಳವಾ ಪ್ರಸ್ಥಭೂಮಿ ಇದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಒಟ್ಟಾರೆಯಾಗಿ ಈ ಒಂದು ಪ್ರಸ್ಥಭೂಮಿಯ ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದ್ದು, ಇದರ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಿದೆ ಮತ್ತು ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರವಿದೆ. ಒಟ್ಟಾರೆಯಾಗಿ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯು ತ್ರಿಕೋನಾಕಾರದಲ್ಲಿದೆ ಎಂದರೆ ತಪ್ಪಾಗಲಾರದು. ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗುತ್ತಾ ಹೋಗುತ್ತದೆ. ಈ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ವಿಂಧ್ಯ ಪರ್ವತಗಳು, ಸಾತ್ಪುರಾ ಬೆಟ್ಟಗಳು ಕಂಡುಬರುತ್ತವೆ. ವಿಂಧ್ಯ ಪರ್ವತಗಳು, ಇದು ಸಾತ್ಪುರಾ ಬೆಟ್ಟಗಳು. ಇವುಗಳ ಮಧ್ಯದಲ್ಲಿ ನರ್ಮದಾ ನದಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು, ಇದು ನರ್ಮದಾ ನದಿ, ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇನ್ನೊಂದು ನದಿ ತಾಪಿ ನದಿ, ಅದು ಸಾತ್ಪುರಾ ಬೆಟ್ಟದ ದಕ್ಷಿಣ ಭಾಗದಲ್ಲಿ ಹರಿದು ಅದು ಕೂಡ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹೀಗೆ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ನರ್ಮದಾ ಮತ್ತು ತಪತಿ ಈ ಎರಡು ನದಿಗಳನ್ನ ಬಿಟ್ಟರೆ ಉಳಿದೆಲ್ಲ ನದಿಗಳು, ಮಹಾನದಿಯಾಗಿರ್ಬೋದು, ಗೋದಾವರಿ ಆಗಿರ್ಬೋದು, ಕೃಷ್ಣ, ಕಾವೇರಿ, ಇವೆಲ್ಲವೂ ಕೂಡ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಈ ಒಂದು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವದಲ್ಲಿ ಪೂರ್ವ ಘಟ್ಟಗಳಿವೆ. ಪೂರ್ವ ಭಾಗದಲ್ಲಿ ಇಲ್ಲಿ ಪೂರ್ವ ಘಟ್ಟಗಳಿವೆ. ಇನ್ನ ಪಶ್ಚಿಮ ಭಾಗದಲ್ಲಿ ಇಲ್ಲಿ ಪಶ್ಚಿಮ ಘಟ್ಟಗಳು ಇವೆ. ಈ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಈ ಒಂದು ಸ್ಥಳದಲ್ಲಿ ನೀಲಗಿರಿ ಬೆಟ್ಟಗಳು ಇವೆ. ನೀಲಗಿರಿ ಬೆಟ್ಟಗಳು ಈ ದಕ್ಕನ್ ಪ್ರಸ್ಥಭೂಮಿಯ ಅತಿ ಎತ್ತರವಾದಂತಹ ಶಿಖರ. ಕೇರಳದಲ್ಲಿ ಬರುವಂತಹ ಅಣ್ಣೈಮುಡಿ ಶಿಖರ, ಅತಿ ಎತ್ತರವಾದ ಶಿಖರ. ಅಣ್ಣಾಮಲೈ ಬೆಟ್ಟಗಳಲ್ಲಿರುವಂತಹ ಅಣ್ಣೈಮುಡಿ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ. ಈ ಎಲ್ಲ ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಎಂದು ಕರೆಯುತ್ತಾರೆ. ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ. ಪಶ್ಚಿಮ ಘಟ್ಟಗಳಿಗೆ ಹೋಲಿಸಿದರೆ ಅವು ಕಿರಿದಾಗಿವೆ ಮತ್ತು ಪೂರ್ವ ಘಟ್ಟಗಳು ನಿರಂತರವಾಗಿಯೂ ಇಲ್ಲ. ಈ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ. ಒಟ್ಟಾರೆಯಾಗಿ ಪರ್ಯಾಯ ಪ್ರಸ್ಥಭೂಮಿಯು ಸಮೃದ್ಧ ಖನಿಜಗಳು, ದಟ್ಟ ಕಾಡುಗಳು ಹಾಗೂ ಜೈವಿಕ ವೈವಿಧ್ಯದಿಂದ ಕೂಡಿದೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವ ಬೀರುತ್ತದೆ. ಕಪ್ಪು ಮಣ್ಣಿನಿಂದ ಈ ಭಾಗ ಕೂಡಿದ್ದು ಕೃಷಿಗೆ ಪೂರಕವಾಗಿದೆ. ಅನೇಕ ದಕ್ಷಿಣ ಭಾರತದ ನದಿಗಳಿಗೆ ಉಗಮ ಸ್ಥಾನವಾಗಿದ್ದು ಜಲಶಕ್ತಿ ತಯಾರಿಕೆಗೆ ಉಪಯುಕ್ತವಾಗಿದೆ.
ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಭಾರತದ ಇತಿಹಾಸದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿದೆ ಎಂಬುದನ್ನು ನೋಡಲಾಗಿ, ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ದಟ್ಟ ಕಾಡುಗಳಿಂದಾಗಿ ಅವುಗಳನ್ನು ಯಾರೂ ದಾಟದಂತೆ ಇದ್ದು, ಇದರ ಪರಿಣಾಮವಾಗಿ ದಕ್ಷಿಣ ಭಾಗ ಅಂದರೆ ಪರ್ಯಾಯ ಪ್ರಸ್ಥಭೂಮಿ ಉತ್ತರದಿಂದ ಪ್ರತ್ಯೇಕಿಸಲ್ಪಟ್ಟಿತು. ಈ ನೈಸರ್ಗಿಕ ಪ್ರತ್ಯೇಕೀಕರಣದಿಂದ ಉತ್ತರ ಭಾರತದ ಮೈದಾನಗಳ ಮೇಲಾದ ದಾಳಿಗಳು ದಕ್ಷಿಣ ಭಾರತದ ಮೇಲೆ ಆಗಲಿಲ್ಲ. ಶತಮಾನಗಳವರೆಗೆ ದಕ್ಷಿಣ ಭಾರತ ಉತ್ತರ ಭಾರತ ಇತಿಹಾಸಕ್ಕಿಂತ ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿತ್ತು. ಅದೇ ರೀತಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಗೆ ಉಳಿಕೆ ಕೂಡ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಆಯಿತು. ನೈಸರ್ಗಿಕ ಪ್ರತ್ಯೇಕೀಕರಣದಿಂದ ಉತ್ತರ ಭಾರತದ ಮೇಲಿನ ದಾಳಿಗಳು ದಕ್ಷಿಣ ಭಾರತದ ಮೇಲೆ ಪ್ರಭಾವ ಬೀರಲಿಲ್ಲ. ಅಷ್ಟೇ ಅಲ್ಲ, ಬೌದ್ಧ ಧರ್ಮ, ಇಸ್ಲಾಂ ಇಲ್ಲಿನ ಸಂಸ್ಕೃತಿ ಮೇಲೆ ಆರಂಭದಲ್ಲಿ ಪ್ರಭಾವ ಬೀರಲಿಲ್ಲ. ಹೀಗಾಗಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ದಕ್ಷಿಣ ಭಾರತದಲ್ಲಿ ಸಂರಕ್ಷಿಸಲ್ಪಟ್ಟಿತು. ಗುಡ್ಡ ಬೆಟ್ಟಗಳಿಂದಾದಂತಹ ಪ್ರಸ್ಥಭೂಮಿ, ಪರ್ಯಾಯ ಪ್ರಸ್ಥಭೂಮಿ ಕೃಷಿಗೆ ಉತ್ತರ ಭಾರತ ಮೈದಾನದಷ್ಟು ಉತ್ತಮವಾಗಿಲ್ಲ. ಹೀಗಾಗಿ ಇಲ್ಲಿನ ಜನರು ತಮ್ಮ ಜೀವನ ನಿರ್ವಹಣೆಗೆ ಹೆಚ್ಚು ಶ್ರಮಿಸಬೇಕಾಗಿತ್ತು. ಈ ರೀತಿ ಕಠಿಣ ಶ್ರಮದಿಂದ ಇಲ್ಲಿನ ಜನರು ಹೆಚ್ಚು ಶಕ್ತಿಶಾಲಿ ಮತ್ತು ಶ್ರಮಜೀವಿಗಳಾಗಿ ಬೆಳೆದರು. ಪರ್ಯಾಯ ಪ್ರಸ್ಥಭೂಮಿ ಕಠಿಣ ಪರಿಶ್ರಮಿ ಜೀವನವನ್ನು ನಡೆಸಬೇಕಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಪರ್ಯಾಯ ಪ್ರಸ್ಥಭೂಮಿ ಸಮುದ್ರದಿಂದ ಸುತ್ತುವರೆದಿದ್ದರಿಂದ ನೈಸರ್ಗಿಕವಾಗಿ ಇಲ್ಲಿನ ಜನರು ಸಮುದ್ರದಲ್ಲಿ ಆಸಕ್ತಿ ಹೊಂದಿದ್ದರು. ಪೂರ್ವ ದೇಶಗಳಾದ ಜಾವಾ, ಸುಮಾತ್ರಾ, ಬರ್ಮಾ, ಕಾಂಬೋಡಿಯಾ, ಚಂಪಾಗಳಲ್ಲಿ ತಲುಪಿ ಭಾರತದ ಕಲೆ, ಧರ್ಮ, ಸಂಸ್ಕೃತಿ ಆ ಪ್ರದೇಶದಲ್ಲಿ ಪ್ರಸಾರ ಮಾಡಿದರು. ಇನ್ನು ಪಶ್ಚಿಮದ ದೇಶಗಳಾದಂತಹ ಪರ್ಷಿಯಾ, ಈಜಿಪ್ಟ್, ಗ್ರೀಸ್, ಮೆಸೊಪೊಟೇಮಿಯಾಗಳೊಂದಿಗೆ ರಾಜಕೀಯ, ವಾಣಿಜ್ಯಾತ್ಮಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನೂ ಕೂಡ ಪರ್ಯಾಯ ಪ್ರಸ್ಥಭೂಮಿಯ ಜನ ಹೊಂದಿದ್ದರು. ಇವುಗಳೊಂದಿಗೆ ಇಲ್ಲಿನ ಒಂದು ಬೆಟ್ಟಗುಡ್ಡಗಳು, ಅರಣ್ಯಗಳು, ಅನಿಯಮಿತ ಪ್ರದೇಶಗಳು, ಬಾಹ್ಯ ದಾಳಿಗಳ ವಿರುದ್ಧ ಇಲ್ಲಿನ ಜನರು ತಮ್ಮನ್ನು ತಾವು ಸಂರಕ್ಷಿಸಿಕೊಳ್ಳುವ ನೈಸರ್ಗಿಕ ಉಪಾಯಗಳಂತೆ ವರ್ತಿಸಿದವು. ತಮ್ಮ ಶತ್ರುಗಳನ್ನು ಮೈದಾನದಲ್ಲಿ ಬಿಟ್ಟು ಕಣಿವೆಗಳಲ್ಲಿ ಆಶ್ರಯ ತೆಗೆದುಕೊಳ್ಳಲು ಅನುಕೂಲವಾಗುವುದರಿಂದ ಇಲ್ಲಿನ ಜನರನ್ನು ಸೋಲಿಸುವುದು ಕಠಿಣವಾಗಿತ್ತು. ಇಂತಹ ಭೌಗೋಳಿಕ ಸನ್ನಿವೇಶದಿಂದ ಮರಾಠರು ಬೃಹತ್ ಮೊಘಲ್ ಸೈನ್ಯಕ್ಕೆ ನೀರು ಕುಡಿಸಿದರು. ಈ ನೈಸರ್ಗಿಕ ಸನ್ನಿವೇಶವೇ ಚಿಕ್ಕ ಮರಾಠ ಸೈನ್ಯ ಬೃಹತ್ ಮೊಘಲ್ ಸೈನ್ಯದ ವಿರುದ್ಧ ಮೇಲುಗೈ ಸಾಧಿಸುವಂತೆ ಮಾಡಿತ್ತು. ಹೀಗೆ ಪರ್ಯಾಯ ಪ್ರಸ್ಥಭೂಮಿ ಒಂದು ಉತ್ತಮ ರಣರಂಗವಾಗಿತ್ತು ಎಂದರೆ ತಪ್ಪಾಗಲಾರದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಈ ವಿಡಿಯೋ ಸರಣಿಯಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳಾದಂತಹ ಉತ್ತರದ ಪರ್ವತ ಶ್ರೇಣಿ, ಉತ್ತರದ ಮೈದಾನಗಳು ಮತ್ತು ಈ ಒಂದು ವಿಡಿಯೋದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಬಗ್ಗೆ ತಿಳಿದುಕೊಂಡೆವು. ಅದು ಯಾವ ರೀತಿ ಭಾರತ ಇತಿಹಾಸವನ್ನು ರೂಪಿಸಿದೆ ಎಂಬುದನ್ನು ತಿಳಿದುಕೊಂಡೆವು. ಇನ್ನು ಮುಂದಿನ ವಿಡಿಯೋದಲ್ಲಿ ತೀರದ ಮೈದಾನಗಳು, ತೀರ ಪ್ರದೇಶಗಳ ಬಗ್ಗೆ ನಾವು ಚರ್ಚಿಸುತ್ತೇವೆ. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಒಂದು ವಿಷಯವನ್ನು ಗಮನಿಸಿ, ಯೂಟ್ಯೂಬ್ನಲ್ಲಿ ಸ್ಪರ್ಧಾಕ್ರಾಂತಿ ಕೊಕಟ್ನೂರ್ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.